ಇದು ಮೇನ್ ಡೋರು ಈ ಮನೆದು. ವಾವ್, ಥ್ಯಾಂಕ್ ಯು. ಅಷ್ಟೊಂದು ಝೂಮ್ ಮಾಡಬೇಡಿ, ಹಿಂದೆ ಹೋಗಿ. ನಿನ್ ಪರ್ಸನಲ್ ಒಪಿನಿಯನ್ ತೊಗೊಂಡು ನಾವೇನ್ ಮಾಡಿದ್ದು? ನಾನು ಹೇಳ್ತೀನಿ ನನ್ನ ಒಪಿನಿಯನು, ನೀನು ಹೋಗು. ಹಲೋ, ವೆಲ್ಕಮ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿದ್ದೀವಪ್ಪ ಅಂತಂದರೆ, ನಮ್ಮ ಫ್ರೆಂಡ್ಸು ಬೇರೆ ಸ್ಟೇಟಿಂದ ನಮ್ಮ ನಾರ್ತ್ ಕ್ಯಾರೋಲೈನಾಗೆ ಮೂವ್ ಆಗಬೇಕು ಅಂತ ಇದ್ದಾರೆ. ಸೊ ನಾವು ಅವ್ರಿಗೋಸ್ಕರ ಮನೆ ನೋಡ್ತಾ ಇದ್ದೀವಿ. ಹಾಗೆ ಒಂದು ಮನೆಗೆ ಬಂದಿದ್ದೀವಿ ಇವತ್ತು ನೋಡೋದಕ್ಕೆ ಅಂತ. ಅವ್ರಿಗೆ ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲ ಮನೆಗೆ ಹೋಗ್ಬಿಟ್ಟು. ಇವಾಗ ಅವ್ರಿಗೆ ತೋರಿಸಿ ಆಯಿತು, ಅದಕ್ಕೆ ನಾವು ಅದನ್ನೇ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ಇವಾಗ ಹೋಮ್ ಟೂರ್ ಕೊಡ್ತೀನಿ ನಾನು. ಇದು ಮೇನ್ ಡೋರು ಈ ಮನೆದು. ವಾವ್, ಥ್ಯಾಂಕ್ ಯು. ಗೊತ್ತಾಗ್ಬೇಕು ತಾನೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಇದು ಮೇನ್ ಡೋರ್, ನಾನು ಎಂಟರ್ ಆಗಿದ್ದೀನಿ ಇವಾಗ. ಆ್ಯಂಡ್ ಇದು ಬಂದು ಆಫೀಸ್ ಸ್ಪೇಸ್ ಆರ್ ವರಾಂಡಾ ಥರ ಇದು. ಇಲ್ಲಿ ಲೈಕ್ ಸೋಫಾ ಆರ್ ವರ್ಕ್ ಸ್ಟೇಷನ್ ಇಟ್ಕೊಳ್ಬೋದು. ಇಲ್ಲಿ ಕ್ಯಾಮ್ರಾಮನ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀರಾ? ಹಾಂ ಮೇಡಮ್. ಹಾಂ. ಆ್ಯಂಡ್ ಇಲ್ಲಿ ಒಂದು ವಾಶ್ರೂಮ್ ಇದೆ. ಇಲ್ಲೇ ಹೇಳುದು, ಇಲ್ಲಿ ವಾಶ್ರೂಮ್ ಇದೆ. ಆ್ಯಂಡ್ ಈ ಕಡೆ ಕೋರ್ಟ್ ರೂಮ್ ಇದೆ. ಇಲ್ಲಿ ಕೋರ್ಟ್ಸ್ ಇಟ್ಕೊಬೋದು. ಆ್ಯಂಡ್ ಚಪ್ಪಲಿ ಶೂಸ್ ಎಲ್ಲ ಇಲ್ಲಿ ಬಿಡ್ಬೋದು. ಅರ್ಧ ಮನೆ ಒಳಗೆ ಬಂದು ಶೂಸ್ ಬಿಡೋದ? ಅದೇನೋ ಇಲ್ಲಿ ಹಂಗೆ ಇರುತ್ತಪ್ಪ ಎಲ್ಲ ಮನೆ ಒಳಗೆ ಬಂದು. ಯಾಕಂದರೆ ಇಲ್ಲಿ ಅಷ್ಟೊಂದು ಕೊಳೆ ಇರಲ್ವಲ್ಲ, ಶೂಸು ಗಲೀಜ್ ಇರಲ್ವಲ್ಲ ಅಷ್ಟೊಂದು, ಡಸ್ಟ್ ಎಲ್ಲ, ಅದಕ್ಕೆ ಅನಿಸುತ್ತೆ. ಐ ಡೋಂಟ್ ನೋ. ಇದು ಲಿವಿಂಗ್ ಸ್ಪೇಸ್. ಇಲ್ಲಿ ಫೈರ್ ಪ್ಲೇಸ್ ಇದೆ. ಆ್ಯಂಡ್ ಕ್ಯಾಮ್ರಾಮನ್ ಮೇಲೆ ತೋರಿಸಿ. ಇಲ್ಲಿ ಫ್ಯಾನ್ ಇದೆ. ಜನರಲಿ ಇಲ್ಲಿ ಫ್ಯಾನ್ಸ್ ಇರಲ್ಲ, ನಾವು ಇವಾಗ ಇರೋ ಮನೆಯಲ್ಲೂ ಫ್ಯಾನ್ ಇಲ್ಲ. ಅಷ್ಟೊಂದು ಝೂಮ್ ಮಾಡಬೇಡಿ, ಹಿಂದೆ ಹೋಗಿ. ಇವಾಗಿರೋ ಮನೇಲಿ ಫ್ಯಾನ್ ಇಲ್ಲ, ಬಟ್ ಇಲ್ಲಿ ಫ್ಯಾನ್ ಇದೆ, ವಿಚ್ ಈಸ್ ಅ ಗುಡ್ ಥಿಂಗ್. ಇಲ್ಲಿ ಕಿಚನ್. ವಾವ್, ಹಳೆ ಕಿಚನ್. ಇದು ಸ್ವಲ್ಪ ಓಲ್ಡ್ ಸ್ಕೂಲ್ ಡಿಸೈನ್ ಇದೆ, ಬಟ್ ನಂಗೆ ಇಷ್ಟ ಆಯಿತು. ಯಾಕಂದರೆ ಕಬೋರ್ಡ್ಸ್ ಜಾಸ್ತಿ ಇದೆ. ಆ ಕಡೆನೂ ಇದೆ ನೋಡು, ಆ ಕಡೆನೂ ಇದೆ. ಆ್ಯಂಡ್ ಇಲ್ಲಿ ಡಿಶ್ ವಾಷರ್ ಇದೆ. ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇದೆ. ಇಲ್ಲಿ ಜನರಲಿ ಗ್ಯಾಸ್ ಇರಲ್ಲ, ಹಳೆ ಮನೆಗಳಲ್ಲಿ ಗ್ಯಾಸ್ ಇರ್ತಾಯಿತ್ತು, ಒಲೆ. ಇಲ್ಲಿ ಎಲೆಕ್ಟ್ರಿಕ್ದಿದೆ. ಆ್ಯಂಡ್ ಇಲ್ಲಿ ಫ್ರಿಜ್ ಇದೆ. ನನಗೆ ಈ ಥರ ಫ್ರಿಜ್ ಇಷ್ಟ ಇಲ್ಲ ಪರ್ಸ್ನಲಿ. ಪರ್ಸನಲ್ ಒಪಿನಿಯನ್ ತೊಗೊಂಡು ನಾವೇನ್ ಮಾಡಿದ್ದು? ನಾನು ಹೇಳ್ತೀನಿ ನನ್ನ ಒಪಿನಿಯನು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಒಂದು ಪ್ಯಾಂಟ್ರಿ ಇದೆ. ಇಲ್ಲೆಲ್ಲ ಅಡುಗೆ ಸಾಮಾನು ಯೂಸ್ ಇಡೋದು. ಈ ಡೋರ್ ಅದೇನಿದು ಲೈಕ್ ಈ ಡೋರ್ ಒಡೆದೋಗ್ಬಿಟ್ಟು ಹಿಂಗೆ ಮಾಡಿದಾರೆ ಏನೋ ಗೊತ್ತಿಲ್ಲ. ಒಟ್ಟು ನನಗೆ ಇಷ್ಟ ಆಯ್ತು ಈ ಡೋರು. ಆಂಟಿಕ್ ಪೀಸ್ ಥರ ಇದೆ, ರಾಜರ ಕಾಲದಲ್ಲಿ ಇರುತ್ತಲ್ಲ ಆ ಥರ. ಏನು ಬೇಕಾದ ತೋರಿಸು ಮೇಲ್ಗಡೆ. ಒಂದು ಸ್ಲೈಡಿಂಗ್ ಡೋರ್ ಐತಟ್ಟ, ಅದಕ್ಕೇನು ರಾಜರ ಕಾಲದೆಲ್ಲ ಹಚ್ಕೊಂಡು. ಇದು ವಾಷರ್ ಆ್ಯಂಡ್ ಡ್ರೈಯರ್ ಇರೋದು ರೂಮ್. ಓಕೆ. ಆ್ಯಂಡ್ ಇಲ್ಲೇನಿದೆ, ಗರಾಜ್. ಇದು 2 ಕಾರ್ ಗರಾಜ್. ಇಲ್ಲಿ 2 ಕಾರ್ ನಿಂದ್ರಿಸ್ಬೋದು. ಇದು ವಾಟರ್ ಹೀಟರ್. ಇದೆಲ್ಲ ಇಲ್ಲಿ ಒಂದು 60 ಗ್ಯಾಲನ್ಸ್ ವಾಟರ್ ಹೀಟ್ ಮಾಡ್ತಾರೆ. ಇಲ್ಲಿ ಮನ್ಯಾಗ ಸ್ನಾನ ಮಾಡೋದು ಯಾವಾಗಲೂ ಬಿಸಿ ನೀರು ಹಿಂಗೆ ಅವೈಲೇಬಲ್ ಇರ್ತೈತಿ. ಆ ಲೈಟ್ ಆಫ್ ಮಾಡ್ಬಾ. ಮನೇಲೂ ಹಿಂಗೆ ಲೈಟ್ ಆಫ್ ಮಾಡಲ್ಲ, ಎಲ್ಲೋದ್ರೂ ನಾನು ಹಿಂದೆ ಹೋಗಿ ಲೈಟ್ ಆಫ್ ಮಾಡಬೇಕು. ನಿಮ್ಮ ನೋಡಿ. ಆಮೇಲೆ ಇಲ್ಲಿ ಇದು ಓಪನ್ ಮಾಡು. ಇಲ್ಲೇನಿದೆ, ಇನ್ನೊಂದು ಕಬೋರ್ಡ್ ತರ. ಇಲ್ಲಿ ಗರಾಜ್ದಿಂದ ಬಂದಾಗ ಶೂಸ್ ಅದು ಇಡಕ್ಕೆ. ದಟ್ ಇಸ್ ಅನದರ್ ಕೋರ್ಟ್ ರೂಮ್. ಓಕೆ. ನನಗೆ ಆಯ್ತು. ಇಲ್ಲಿ ಸನ್ ರೂಮ್ ಐತಿ. ಸನ್ ರೂಮ್ ಅಂದ್ರ ಇಲ್ಲಿ ಫುಲ್ ಹಿಂಗೆಲ್ಲ ಇದು ಐತಿ. ಇಲ್ಲಿ ಓಪನ್ ಸ್ಪೇಸ್. ಬೇಸಿಕಲಿ ಸನ್ ರೇಸ್ ಬೀಳುತ್ತೆ ಇಲ್ಲಿ ಮೇಲೆ. ಓಪನ್ ಇದೆ. ನನಗೆ ಏರ್ ಕಂಡೀಷನ್ ಏನು ಇರಂಗಿಲ್ಲ. ಸೊ ಇಲ್ಲಿ ಪೆಟ್ಸ್ ಇದು ನಾಯಿಗಿ ಅದು ಇದ್ರೆ ಇದು ಓಪನ್ ಬಿಟ್ರೆ ಅವಕ್ಕೂ ಒಳಗುದ್ದಂಗೆ ಆಕೈತಿ, ಹೊರಗುದ್ದಂಗೆ ಆಕೈತಿ. ನಮ್ಮ ಮನೆಯಾಗಿದ್ದಿದ್ರೆ ನಿನ್ನ ಹಂಗ ನಾ ಸನ್ ರೂಮ್ದಾಗ ಇರ್ತಿದ್ದೆ. ಹೌದಾ? ಅದಕ್ಕೆ ಇಲ್ವಲ್ಲ ನಮ್ಮನೆ ಸನ್ ರೂಮು. ತೆಗಿ ಇದನ್ನ. ಇದು ಏನು ಬ್ಯಾಕ್ ಯಾರ್ಡ್. ಇದು ದಿಸ್ ಇಸ್ ದ ಬ್ಯಾಕ್ ಯಾರ್ಡ್. ಇಟ್ಸ್ ಗುಡ್, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇಲ್ಲಿ ಫೈರ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಣ್ಣದು ಇದು ಐತಿ. ಇಲ್ಲಿ ಬಾಜು ಒಂದು ಲೇಕ್ ಐತಿ. ಲೇಕ್ ಅಂದ್ರೆ ಏನಂತಾರ, ಗಟ್ರ ಐತಿ, ಅದನ್ನ ಲೇಕ್ ಅಂತ ಹೇಳ್ತಾರೆ. ಅಲ್ಲಿ ಲೇಕ್ ಥರ ಇದೆ. ಅದೇನು ಕ್ಲೋಸ್ ಆಗತ್ತಾ ಹಂಗೆ ಇರುತ್ತೆ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಎಕ್ಸಿಟ್. ನಡಿ ಮ್ಯಾಲೆ ಹೋಗೋಣ. ಹಾಂ, ಇವಾಗ ಕೆಳಗಡೆ ಇಷ್ಟು, ಮೇಲೆ ಏನಿದೆ ಅಂತ ನೋಡೋಣ. ಮ್ಯಾಲೆ ಬಾ, ನಡಿ ಮ್ಯಾಲೆ ಹೋಗೋಣ. ಇರು, ನಾರ್ಮಲ್ ಆಗಿ ಮಾತಾಡು. ನಡಿ ಮ್ಯಾಲೆ ಹೋಗೋಣ. ಈಗ ಮೇಲೆ ಹೋಗ್ತಾ ಇದ್ದೀವಿ.
ಇಲ್ಲೊಂದು ಇದು ಮೋಸ್ಟ್ಲಿ ಮಾಸ್ಟರ್ ಬೆಡ್ರೂಮ್ ಅನಿಸ್ತೈತಿ. ದೊಡ್ಡದಾಗಿದೆ. ಮಾಸ್ಟರ್ ಬೆಡ್ರೂಮ್, ಇಲ್ಲಿ ಬಾತ್ರೂಮ್ ಐತಿ. ಇಲ್ಲೂ ಅದೇ ಥರ ಡೋರ್ ಡಿಸೈನ್ ಇದೆ ಕೆಳಗಿನ ಥರ. ಇಲ್ಲಿ ವಾಕ್ ಇನ್ ಶವರ್ ಐತಿ. ಮಿರರ್. ಇಲ್ಲಿ ವಾಕ್ ಇನ್ ಕ್ಲಾಸೆಟ್ ಐತಿ. ಇದು ಅರ್ವಿ ಅದು ಇಟ್ಕೊಳಕ. ವಾಕಿಂಗ್ ಕ್ಲಾಸೆಟ್ ಚೆನ್ನಾಗಿದೆ. ಇಲ್ಲಿ ಟಾಯ್ಲೆಟ್ ಇದೆ. ಇದು ಬ್ಯಾತ್ ಟಬ್. ಈಗ ಈ ರೂಮ್ ಸ್ಪೇಷಿಯಸ್ ಆಗಿದೆ. ಸೊ ದಿಸ್ ಶುಡ್ ಬಿ ದ ಮಾಸ್ಟರ್ ಬೆಡ್ರೂಮ್. ಈಗ ಈ ಕಡೆ ಹೋಗೋಣ. ಇಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಟವೆಲ್ಲ ಅದು ಇದು ಏನಾರು ಇಡೋದಿದೆ. ಟವೆಲ್ಲ ಗಿವೆಲ್ಲ ಎಲ್ಲ ಇಡ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ರೂಮ. ಇಲ್ಲಿ ಇನ್ನೊಂದು ಕ್ಲಾಸೆಟ್ ಇದೆ. ಹಾಗೆ ಫಾಲೋ ಮೀ. ಇಲ್ಲಿ ಇನ್ನೊಂದು ಲಿವಿಂಗ್ ಸ್ಪೇಸ್ ಇದೆ. ಇಲ್ಲಿ ಅಲ್ಲಿ ತಳಗ ಗೊತ್ತಿರ್ಲಾರ್ದವ್ರು ಬಂದ್ರೆ ಊಟಕ್ಕೆ ಹಾಕಕ್ಕ, ಇಲ್ಲಿ ಫ್ರೆಂಡ್ಸ್ ಅದು ಬಂದ್ರೆ ಊಟಕ್ಕೆ ಹಾಕಕ್ಕ. ಇಲ್ಲಿ ಯಾರು ಊಟಕ್ಕೆ ಹಾಕ್ತಾರೆ ಮೇಲೆಲ್ಲ ತಗೊಬಂದು ಅಂದ್ರೆ ಏನೋ ಒಂದು. ಇಲ್ಲಿ ಇನ್ನೊಂದು ರೂಮ್ ಅಂಡ್ ಇನ್ನೊಂದು ಕ್ಲಾಸೆಟ್. ಬರ್ರಿ ಹಂಗೆ. ಇಲ್ಲಿ ಇನ್ನೊಂದು ಸಣ್ಣದೈತಿ ಸಂಡಾಸ್. ಇಲ್ಲೇ ಸ್ನಾನ ಮಾಡೋದು. ಇಲ್ಲಿ ಇನ್ನೊಂದು ರೂಮ್ ಐತಿ. ಇದಿನ್ನೊಂದು ಕ್ಲಾಸೆಟ್. ಇದಷ್ಟು ದೊಡ್ಡದಿಲ್ಲ, ಸಾಕು. ಸೊ ಇಲ್ಲಿಗೆ ಈ ಮನಿ ಮುಗೀತು. ಮನೆ ಮುಗ್ದಿದ್ದಲ್ಲ, ಮನೆ ಟೂರ್ ಮುಗೀತು. ಮನೆ ಅಂದ್ರೆ ಮನೆ ಒಟ್ಟ ಮುಗೀತು. ಇಲ್ಲಿಗೆ ಹೋಮ್ ಟೂರ್ ಮುಗೀತು. ಕೆಳಗೆ ಮತ್ತೆ ಮೇಲೆ ತೋರಿಸಿದ್ವಿ ಆ್ಯಂಡ್ ಬ್ಯಾಕ್ ಯಾರ್ಡು. ನನಗೆ ಮನೇಲಿ ಏನು ಇಷ್ಟ ಆಯಿತು ಅಂದರೆ ಸನ್ ರೂಮ್ ಇಷ್ಟ ಆಯಿತು. ಅದು ಬಿಟ್ಟರೆ ಇದು ಸ್ವಲ್ಪ ಓಲ್ಡ್ ಹೌಸ್ ಇದೆ, ಇದು ನ್ಯೂಲಿ ಬಿಲ್ಟ್ ಅಲ್ಲ. ಸೊ ಸ್ವಲ್ಪ ಏನಂತಾರೆ ಹಳೇದಾಗ್ಬಿಟ್ಟಿದೆ ಮನೆ. ಹಳೆ ಮನೆ ಅಂತ ಹಳೇದಾಗಿದೆ. ಓಕೆ, ಕೆಲವರು ತುಂಬಾ ಕ್ಲೀನ್ ಆಗಿ ಇಟ್ಕೊಂಡ್ರೆ ಹೊಸದಾಗೂ ಇರುತ್ತೆ. ಬಟ್ ಇದು ಹಳೇದಂತ ಗೊತ್ತಾಗ್ತಾ ಇದೆ, ಎವಿಡೆಂಟ್ ಆಗಿದೆ. ಅದರ್ ದಾನ್ ದಟ್ ನಮ್ಗೆ ಕನ್ಸ್ಟ್ರಕ್ಷನ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಮತ್ತೆ ಅದರದಾಗ ಟೂರ್ ಮಾಡಿದೆ. ನೋಡದ್ಮೇಲೆ ತಾನೇ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನೀನ್ ಹೋಗು. ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಐ ಥಿಂಕ್ ದಿಸ್ ಇಸ್ ಅ ನೋ. ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ಗೂ ನಾವು ರೆಕಮೆಂಡ್ ಮಾಡಕ್ ಆಗಲ್ಲ. ಅವ್ರಿಗೂ ಅಷ್ಟು ಇಷ್ಟ ಆಗ್ಲಿಲ್ಲ ವಿಡಿಯೋ ಕಾಲಲ್ಲಿ ತೋರಿಸಿದಾಗ. ಮತ್ತೆ ನಿಮ್ಗೂ ತೋರಿಸ್ತಾ ಇದೀವಿ, ಹೆಂಗೆ ಅನಿಸ್ತಾ ಹೇಳಿ. ನಿಮ್ಗೆ ಇಷ್ಟ ಆಯ್ತಾ ಏನೋ ಅಂತ ಹೇಳಿ. ಅಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಆಲ್ಸೋ ಈ ತರ ಇನ್ನ ಜಾಸ್ತಿ ಹೋಮ್ ಟೂರ್ ಮಾಡ್ಬೇಕಾ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ಲೆಟ್ ಇಸ್ ನೋ ಇನ್ ದ ಕಾಮೆಂಟ್ಸ್. ಬಾಯ್. ಬಾಯ್. ಇದು ಮನೆ ಹೊರಗಡೆ ಹಿಂಗಿದೆ. ಇದು ಗರಾಜ್ and the house is like this from the front. ಇದು ಮನೆ ಹೊರಗಡೆ ಕಮ್ಯುನಿಟಿ ಹಿಂಗಿದೆ ಈ ತರ. ನಮ್ಗೆ ಯಾರು ಕಾಣಿಸಿಲ್ಲ ಬಿಕಾಸ್ ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ಬಂದಿದ್ದೀವೆಲ್ಲ, ಒಳಗಡೆನೆ ಇದ್ದಾರೆ. ಬಟ್ ಏನೋ ನಮ್ಗೆ ಅಷ್ಟು ಲೈವ್ಲಿ ಆರ್ ಇಷ್ಟ ಆಗಿಲ್ಲ, ಗುಡ್ ವೈಬ್ಸ್ ಬರಲಿಲ್ಲ. ಈಗ ನಾವು ವಾಪಸ್ ಹೋಗ್ತಾ ಇದೀವಿ. ಓಕೆ, ಆಗಾಳೆ ಮುಗಿಸ್ತೇನೆ ಅಂದಲ್ಲ, ಮುಗಿಸ್ತೇನೆ ಸಾಕ. ನಿನ್ಗೇನೋ